ಗೊತ್ತಿಲ್ಲದ ನಾಳೆ, ಗೊತ್ತಿರುವ ನಾಳೆ, ನೆನಪಿಲ್ಲದ ನಿನ್ನೆ, ನೆನಪಿರುವ ನಿನ್ನೆ ಮತ್ತು 0. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ನಿರ್ಗಮನ, ನೋ ಕಂಟ್ರಿ ಫಾರ್ ಓಲ್ಡ್ ಮೆನ್. ಲೇಖಕರು ಜೋಗಿ, ಪ್ರಕಾಶಕರು ಅಂಕಿತ ಪುಸ್ತಕ. ಪುಟಗಳು 160, ಬೆಲೆ 170 ರೂಪಾಯಿಗಳು. ಜಾನ್ರ ಫಿಕ್ಷನ್. ಜೋಗಿ ಅವರು ಈ ಪುಸ್ತಕದ ಮುನ್ನುಡಿಯಲ್ಲಿ ಈ ಕಥೆನ ಯಾಕೆ ಬರೆದೆ ಅಂತ ತಿಳಿಸಿದ್ದಾರೆ. ಒಂದಿನ ಜೋಗಿಯವರು ರಸ್ತೆಯಲ್ಲಿ ನಿಂತಿರಬೇಕಾದ್ರೆ ಆ ರಸ್ತೆನ ದಾಟೋದಕ್ಕೆ ವಯಸ್ಸಾಗಿರೋ ಮುದುಕರೊಬ್ಬರು ಕಷ್ಟಪಡ್ತಾ ಇರ್ತಾರೆ. ನ್ಯೂಸ್ ಪೇಪರಲ್ಲಿ ವೃದ್ಧರಿಗೆ ಆಕ್ಸಿಡೆಂಟು, ವೃದ್ಧರ ಸಾವು ಅಥವಾ ಕೊಲೆ ಅಂತ ನ್ಯೂಸ್ ಬಂದಾಗ ಸುಮಾರು ಜನ ಮೊದಲು ಕೇಳೋ ಪ್ರಶ್ನೆನೇ ಅವರಿಗೆ ವಯಸ್ಸೆಷ್ಟಾಗಿತ್ತು ಅಂತ. 70-70ಕ್ಕಿಂತ ಜಾಸ್ತಿ ಅಂದರೆ ಜಾಸ್ತಿ ವಯಸ್ಸಾಗಿತ್ತು, ಪರವಾಗಿಲ್ಲ ಬಿಡಿ ಅಂತ ಏನು ಲಾಸ್ ಇಲ್ಲ ಅಂತಾರೆ. ವಯಸ್ಸಾಗಿರೋರ ಜೀವಕ್ಕೆ ಬೆಲೆನೇ ಇಲ್ವಾ? ಈ ಪ್ರಶ್ನೆಗೆ ಉತ್ತರ ಕಂಡ್ಕೋಬೇಕು ಅಂತ ಹೊರಟಾಗ ಈ ಪುಸ್ತಕ ಹುಟ್ಟಿದ್ದು. ನಿರ್ಗಮನ ಪುಸ್ತಕದ ಹೀರೋ ಅನಿರುದ್ಧ ಒಂದು ಡಿಜಿಟಲ್ ಮೀಡಿಯಾ ಕಂಪನಿಯ ಎಡಿಟರು. ಕೈ ತುಂಬ ಸಂಬಳ, ಕೈಕಾಲಿಗೆಲ್ಲ ಆಳು, ಮತ್ತು ಒಬ್ಬಳು ಸುಂದರವಾಗಿರೋ ಹೆಂಡತಿ, ಒಬ್ಬಳು ಮಗಳು. ತುಂಬ ಬ್ಯುಸಿ ಇರ್ತಾನೆ. ಇರೋದಕ್ಕೆ ಒಂದು ದೊಡ್ಡ ಮನೆ ಕೂಡ ಇರುತ್ತೆ. ಅವನ ಜೊತೆ ಅವರಪ್ಪ ಕೂಡ ಇರ್ತಾರೆ. ಇವ್ರ ಅಕ್ಕ ಅಮೇರಿಕಾದಲ್ಲಿ ಸೆಟ್ಲಾಗಿರ್ತಾರೆ. ಒಂದಿನ ಇವ್ರ ತಂದೆ ಬಂದ್ಬಿಟ್ಟು, ನಾನು ಒಂದು ಪುಸ್ತಕ ಬರೀಬೇಕು, ಹಂಗಾಗಿ ನಾನು ನಿಮ್ಮ ಅಕ್ಕನ ಮನೆಗೆ ಶಿಫ್ಟ್ ಆಗ್ತೀನಿ, ಅಲ್ಲಿ ಯಾರೂ ಇರೋಲ್ಲ, ನನಗೆ ಏಕಾಂತ ಸಿಗುತ್ತೆ ಅಂತ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಅನಿರುದ್ಧ ಅವನ ಕೆಲಸದಲ್ಲಿ ಬ್ಯುಸಿ ಇರಬೇಕಾದ್ರೆ ಒಂದಿನ ಒಂದು ಫೋನ್ ಕಾಲ್ ಬರುತ್ತೆ. ಅವರಪ್ಪ 2 ದಿನದಿಂದ ಮನೇಲಿ ಕಾಣಿಸ್ತಾ ಇರೋಲ್ಲ ಅಂತ. ಅನಿರುದ್ಧ ಟೆನ್ಷನ್ ತೊಗೊಂಡು ಆ ಅಕ್ಕನ ಮನೆ ಇರೋ ಸಹಕಾರ ನಗರಕ್ಕೆ ಹೋಗಿ ಅಲ್ಲಿ ಅವ್ರ ತಂದೆನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಅವನಿಗೆ ಯಾವ ಥರದ ಕ್ಲೂನು ಕೂಡ ಸಿಗೋದಿಲ್ಲ. ಮೊದಲೇ ಇವನು ಮೀಡಿಯಾದಲ್ಲಿದ್ದವನು. ಅವನಿಗೆ ಕ್ರೈಮ್ ರಿಪೋರ್ಟ್ರ್ಗಳ ಕಾಂಟ್ಯಾಕ್ಟ್ಸ್ ಕೂಡ ಇರುತ್ತೆ. ಅವ್ರ ಥ್ರೂ ಅವರಪ್ಪ ಎಲ್ಲಿ ಹೋಗಿದ್ದಾರೆ ಅಂತ ಹುಡ್ಕೋಕ್ಕೆ ಶುರು ಮಾಡಿದಾಗ ಒಂಚೂರು ಕ್ಲೂಗಳು ಸಿಗ್ತಾ ಹೋಗುತ್ತೆ. ಅಪ್ಪನ ಹುಡುಕಾಟ ಈಸಿ ಆಗಲಿ ಅಂತ ಅನಿರುದ್ಧ ಅವ್ರ ಅಕ್ಕನ ಮನೆಯಲ್ಲೇ ಉಳ್ಕೋತಾನೆ. ಹಾಗೆ ಉಳ್ಕೊಂಡಾಗ ಅವ್ರ ತಂದೆ ಓದ್ತಾ ಇದ್ದಿದ್ದ ಪುಸ್ತಕ, ಅವ್ರು ಹಾಕ್ತಾ ಇದ್ದಿದ್ದ ಬಟ್ಟೆ ಎಲ್ಲವನ್ನು ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಇನ್ನೊಂದು ಟ್ರ್ಯಾಕಲ್ಲಿ ಮೀಡಿಯಾ ಜಗತ್ತಲ್ಲಿ ನಡೆಯೋ ಪಾಲಿಟಿಕ್ಸು, ಒಬ್ರಿಗೊಬ್ರು ಕಾಲೆಳೆಯೋದು, ಹೇಗೆ ಇನ್ನೊಬ್ಬರನ್ನ ತುಳಿದು ಮೇಲ್ ಬರೋದು, ಇದನ್ನೆಲ್ಲ ಲೇಖಕರು ವಿವರಿಸ್ತಾ ಹೋಗ್ತಾರೆ. ಹೀಗೆ ಕಳೆದೋಗಿರೋ ತಂದೆನ ಹುಡ್ಕೋದಕ್ಕೆ ಹೊರಟ ಅನಿರುದ್ಧಂಗೆ ಅವರ ಅಪ್ಪನ ಇನ್ನೊಂದು ಮುಖ ಕೂಡ ತಿಳಿಯುತ್ತೆ. ಅಪ್ಪನೊಳಗಿದ್ದ ಒಬ್ಬ ಹೋರಾಟಗಾರನ್ನ ಅರಿಯುವ ಪ್ರೋಸೆಸ್ಸಲ್ಲಿ ಅನಿರುದ್ಧ ತನ್ನೊಳಗಿದ್ದ ಪೊಳ್ಳುತನವನ್ನು ಅರಿಯುತ್ತಾ ಹೋಗ್ತಾನೆ. ಕತೆ ತುಂಬ ಸಿಂಪಲ್ ಆಗಿದೆ. ಒಂದೇ ಸಿಟ್ಟಿಂಗಲ್ಲಿ ಓದಿಸ್ಕೊಂಡು ಹೋಗ್ಬಿಡುತ್ತೆ. ಎಂಡಿಂಗು ಒಂಚೂರು ಡ್ರಾಮ್ಯಾಟಿಕ್ ಅಂತ ಅನಿಸುತ್ತೆ. ಮತ್ತು ನಾವು ಯಾವ ಕ್ಯಾರೆಕ್ಟ್ರ್ ಮೇಲೆ ಈ ಕತೆ ಎಂಡ್ ಆಗ್ಬೋದು ಅಂತ ಅಂದ್ಕೊಂಡಿರ್ತೀವೋ ಆ ಕ್ಯಾರೆಕ್ಟ್ರ್ ಮೇಲೆ ಕತೆ ಎಂಡ್ ಆಗಲ್ಲ. ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇನ್ನು ಜೋಗಿ ಅವರ ರೈಟಿಂಗ್ ಸ್ಟೈಲ್ ಬಗ್ಗೆ ಹೇಳೋ ಹಾಗೆ ಇಲ್ಲ. ತುಂಬ ಸಿಂಪಲ್ ಆಗಿರುತ್ತೆ. ಹಾಗೆ ಕತೆ ಫಾಸ್ಟಾಗಿ ಓದಿಸ್ಕೊಂಡು ಹೋಗುತ್ತೆ. ಯಾವಾಗ 160 ಪೇಜಿನ ಪುಸ್ತಕ ಮುಗಿಸಿದ್ವಿ ಅಂತ ನಮಗೆ ಗೊತ್ತೇ ಆಗಲ್ಲ. ಈ ಪುಸ್ತಕ ಓದಿದ ಮೇಲೆ ನಮಗೆ ಸಿಗೋ ಮೆಸೇಜು, ವಯಸ್ಸಾಗಿದೆ ಅಂತ ವಯಸ್ಸಾಗಿರೋರನ್ನ ಕಡೆಗಣಿಸ್ಬೇಡಿ. ಅವರಲ್ಲೂ ಏನೋ ಒಂದು ಸಾಧಿಸೋ ಪೊಟೆನ್ಷಿಯಲ್ ಇದೆ, ಅದರ ಕ್ಷಮತೆ ಅವರಿಗಿರುತ್ತೆ. ಹಾಗೆ ಈ 40-50 ಈ ಏಜ್ ಗ್ರೂಪಲ್ಲಿರೋರಿಗೆ ಒಂದು ಕಿವಿ ಮಾತು: ನಿಮ್ಮ ಎಲ್ಲ ಎನರ್ಜಿ, ದುಡ್ಡು, ಆರೋಗ್ಯನ ಬರೀ ಮಕ್ಕಳ ಮೇಲೆ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನಿಮ್ಮ ಹೆಲ್ತ್ ಬಗ್ಗೆನೂ ಗಮನ ಕೊಡಿ. ಹಾಗೆ ನಿಮ್ಮ ಸೋಷಿಯಲ್ ಸರ್ಕಲ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ, ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರಾಗ್ರಾಫ್. ಅಪ್ಪ ಈ ಏಕಾಂತದಲ್ಲಿ ಒಬ್ಬರೇ ಹೇಗಿದ್ದರು? ಅವರೇ ಆರಿಸಿಕೊಂಡ ಬದುಕು ಇದು. ನಮ್ಮೆಲ್ಲರ ಜೊತೆಗೆ ಸಂತೋಷವಾಗಿ ಇರಬಹುದಾಗಿತ್ತು. ಆದರೂ ಅವರೇಕೆ ಬೇರೆ ಮನೆ ಬೇಕು ಅಂದರು? ಬರೆಯುತ್ತೇನೆ ಅಂತ ಹೇಳಿದ್ದು ಕೇವಲ ನೆಪವಾಗಿತ್ತ? ತಾನಾದರೂ ಅವರನ್ನು ಬರೆದು ಮುಗಿಯಿತಾ? ಮನೆಗೆ ವಾಪಸ್ಸು ಬರುತ್ತೀರಾ ಅಂತ ಕೇಳಿದನ.
ಅನಿರುದ್ಧನಿಗೆ ನೆನಪಾಗಲಿಲ್ಲ. ಅಪ್ಪ ಬೇರೆ ಮನೇಲಿರುತ್ತೇನೆ ಅಂತ ಹೇಳಿದ್ದ ನೆಪವಾಗಿ ತಾನು ಅವರನ್ನು ದೂರವೇ ಇಟ್ಟುಬಿಟ್ಟೆ. ಅವರು ಇಲ್ಲದ ಮನೆಯಲ್ಲಿ ತನಗೆ ಮನಸ್ಸಿಗೆ ವಿಕ್ಷಿಪ್ತವಾದ ಸ್ವಾತಂತ್ರ್ಯವಂತೂ ಸಿಕ್ಕಿತ್ತು. ಅಪ್ಪ ಇದ್ದಾಗ ಮನೆಯಲ್ಲಿ ಮಾತು ಇತ್ತು, ದಿನವೂ ಅಡುಗೆ ಮಾಡಬೇಕಿತ್ತು, ಬೆಳಗ್ಗೆ 8 ಗಂಟೆಗೆ ತಿಂಡಿ ರೆಡಿಯಾಗಬೇಕಿತ್ತು. ರಾತ್ರಿ ತಡವಾಗಿ ಬಂದರೆ ಅಪ್ಪ ಮನೆಯ ಬಾಗಿಲಲ್ಲೇ ನಿಂತು ಕಾಯುತ್ತಿದ್ದರು. ಟಿವಿಯಲ್ಲಿ ಯಾವುದಾದರೂ ಸುದ್ದಿ ಇಷ್ಟವಾಗದೆ ಹೋದರೆ ಚರ್ಚೆ ಮಾಡುತ್ತಿದ್ದರು. ಅನಿರುದ್ಧನಿಗೆ ಆಫೀಸಿನಿಂದ ಬಂದ ನಂತರ ಮತ್ತೆ ಅದೇ ಸುದ್ದಿ ಚರ್ಚೆ ಬೇಕಿರಲಿಲ್ಲ. ಅವನಿಗೆ ಆ ಸುದ್ದಿಯ ಹಿನ್ನೆಲೆ, ರಾಜಕೀಯ ಪಿತೂರಿ ಎಲ್ಲವೂ ಗೊತ್ತಿರುತ್ತಿತ್ತು. ಆದರೆ ಅದನ್ನು ಯಾರ ಹತ್ತಿರವೂ ಹೇಳುವಂತಿರಲಿಲ್ಲ. ಇನ್ ಕೇಸ್ ಆಲ್ರೆಡಿ ನೀವು ಈ ಪುಸ್ತಕನ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.